ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬೆಂಗಳೂರು ಪೇಟೆಗೆ ಬಂದು ಸುತ್ಕೊಂಡಿರಕಾಯ್ತದ ನಾವು? ಆಹಾ ಆಹಾ ಏನ್ ಚಂದಾಗಿ ಹೇಳಿದ್ಯೆ. ಊರಲ್ಲಿದ್ರೆ ನಡಿ ಹೋಗೋಣ ಮಗಳ್ ನೋಡ್ಬೇಕು ಅಂತ್ಯ, ಇಲ್ಲಿ ಬಂದ್ರೆ ಅದೇನೋ ಮಹಾ ಉಳಿತಾಯ ಮಾಡೋಳಂಗ್ ಹೇಳ್ತೀಯ. ಬಲಿದೀಯ ಹೋಗ್ಲಿ ಬಿಡಪ್ಪಯ್ಯ, ಒಟ್ನಲ್ಲಿ ನೀವೆಲ್ರು ಬಂದ್ರಲ್ವಾ, ನನ್ಗದೇ ಖುಷಿ. ಜಯಂತಿ ಅಕ್ಕ ಭಾರಿ ಮುದಕ್ಕೆ, ಇವಳು ನಮ್ ಮನೆ ಮಹಾಲಕ್ಷ್ಮಿ. ಹೇಳಿದ್ನಲ್ವಾ ನಮ್ಮ ಅಕ್ಕ ರಾಧಕ್ಕ. ನಮಸ್ತೆ. ಇವರು ಜಯಂತಿ ಅಕ್ಕ ಅಂತ, ಇವರು ಮಮಕ್ಕ ಅಂತ, ಇವರು ಆನಂದಣ್ಣ. ಇವ್ರು ಗೊತ್ತಲ್ವಾ? ಇವ್ರು ಮಮ ಅಂದ್ರೆ ಅದು ಮರವಿನ ಮಲ್ಲಿ ಅಂತ. ನೀವೇನೇ ಹೇಳಿ, ನಮ್ ಮೈನಾ ಅಂತ ತಂಗಿ ಪಡೆಯೋದಿಕ್ಕೆ ನೀವ್ ಅದೃಷ್ಟ ಮಾಡಿದೀರಾ. ಹಾಗೇನಿಲ್ಲ ಜಯಂತಿ ಅಕ್ಕ, ನಮ್ ರಾಧಕ್ಕ ಅಂತ ಅಕ್ಕನ್ ಪಡೆಯೋದಿಕ್ಕೆ ನಾನ್ ಅದೃಷ್ಟ ಮಾಡಿದೀನಿ. ಇಲ್ಲ ನೀವ್ ಹೇಳಿದ್ದೆ ಸರಿ, ನಾನೇ ತುಂಬಾ ಅದೃಷ್ಟ ಮಾಡಿದ್ದೀನಿ. ಇಲ್ಲ ನಿಮ್ಮಂಥ ಮಕ್ಕಳನ್ನ ಪಡೆಯೋದಕ್ಕೆ ನಾನು ನಾವು ಅದೃಷ್ಟ ಮಾಡಿದ್ದೀವಿ. ಪಾರ್ಟಿ ಶುರು ಆಗೋದಕ್ಕೆ ಇನ್ನೊಂದು 15 ನಿಮಿಷ ಆಗುತ್ತೆ, ಹೋಗಿ ರೆಸ್ಟ್ ಮಾಡಿ. ಹೋಗಣವ, ಇದನ್ನೆಲ್ಲ ತೆಗಿಬೋದಲ್ವಾ? ಹಾಕೊಂಡಿರಕ್ಕಾಗ್ತದ? ಅಲ್ಲ ಸರಿ, ಆದ್ರೂ ಇದು ಹಿಡ್ಕೊಂಡಂಗ ಆಯ್ತದೆ. ಅದಕ್ಕೆ ಋಣಿ ಇಲ್ಲ. ಏನ್ ಪುಷ್ಪಕ್, ಏನೋ ಅರೇಂಜ್ಮೆಂಟ್ಸ್ ಬಗ್ಗೆ ಮಾತಾಡ್ಬೇಕು ಅಂದೆ? ಮಾತು ಅರೇಂಜ್ಮೆಂಟ್ಸ್ ಬಗ್ಗೆ ಅಲ್ಲ, ಅರೇಂಜ್ ಮ್ಯಾರೇಜ್ ಬಗ್ಗೆ. ಅಂದ್ರೆ ಮೈನಾ ಅವ್ರ ಅಪ್ಪ ಅಮ್ಮನ ಜೊತೆ ನನ್ನ ಮೈನಾ ಮದುವೆ ವಿಚಾರನ ಮಾತಾಡ್ಬೇಕು ಅಂತಿದ್ದೀನಿ. ಅಲ್ಲ, ಏನಿದು ಪುಷ್ಪಕ್, ಸಡನ್ ಆಗಿ ನನಗೆ ಹೇಳಲೇ ಇಲ್ಲ? ಈಗ ಹೇಳ್ತಿದ್ದೀನಲ್ಲ, ಮೈನಾ ಅವ್ರ ಅಪ್ಪ ಅಮ್ಮ ಇವತ್ತು ಫುಲ್ ಖುಷಿಯಾಗಿದ್ದಾರೆ. ನನ್ನ ಮೇಲೂ ಒಳ್ಳೆ ಒಪಿನಿಯನ್ ಇದೆ. ಇವತ್ತು ಅವ್ರಿಗೆ ಎಲ್ಲ ಹೇಳ್ಬಿಡ್ಬೇಕು. ಇವತ್ತು ಹೇಳಿದ್ರೆ ಅವ್ರು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೋತಾರೆ. ಎಸ್, ಇದೇ ರೈಟ್ ಟೈಮ್. ಇವತ್ತೇ ಹೇಳ್ಬಿಡ್ಬೇಕು, ಇಲ್ಲ ಅಂದ್ರೆ ಇನ್ನೇನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಿಡುತ್ತೆ. ಆದ್ರೂ ಇಷ್ಟೆಲ್ಲ ಆದ್ಮೇಲೂ ಅಂದ್ರೆ ಇನ್ನೊಂದು ಹುಡುಗನ್ನ ಲವ್ ಮಾಡಿದ್ಲು. ಇನ್ಫ್ಯಾಕ್ಟ್ ಅವನ ಜೊತೆ ಓಡ್ ಹೋಗಿ ಮದ್ವೆನೂ ಆಗ್ಬೇಕು ಅಂತಿದ್ಲು. ಸೋ ವಾಟ್? ಅವಳ ಕ್ಯಾರೆಕ್ಟರ್ ನರ್ತನ. ನೋಡು ನರ್ತನ, ಮೈನಾ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡ. ಅವಳು 24 ಕ್ಯಾರೆಟ್ ಗೋಲ್ಡ್. ಆ ಬಾನು ಮೈನಾ ತಲೆ ಕೆಡ್ಸಿ ಅವಳನ್ನ ತಪ್ಪು ಹೆಜ್ಜೆ ಇಡೋಕ್ ಮಾಡ್ತಾ. ಆದ್ರೆ ಮೈನಾಗೆ ಅವನ ಬಗ್ಗೆ ಯಾವ ಲವ್ ಇಲ್ಲ, ಅದ್ ನಿನಗೂ ಗೊತ್ತು. ಅಷ್ಟೆಲ್ಲ ಗೊತ್ತಿದ ಮೇಲೂ ಈ ತರ ಮಾತಾಡ್ಬೋದಾ? ಸಾರಿ ಪುಷ್ಪಕ್. ನೀನ್ ಹೀಗ್ ಮಾತಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನರ್ತನ. ಏನೋ ಫ್ಲೋ ಅಲ್ಲಿ ಅದೇನೇ ಇರಬಹುದು, ನಾನು ಮೈನನ್ನ ಎಷ್ಟು ಲವ್ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿದ್ದು ಈ ತರ, ಅದು ಅವಳ ಬಗ್ಗೆ. ನೋ ನರ್ತನ, ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಸರಿ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನನ್ನ ಮೂಡ್ ಹಾಳು ಮಾಡ್ಕೊಂಡ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ನಾನಿವತ್ತು ಮೈನಾ ಅವ್ರ ಅಪ್ಪ ಅಮ್ಮನ್ಗೆ ನಮ್ಮ ಮದುವೆ ವಿಚಾರನ ಹೇಳಲೇಬೇಕು. ಇವಾಗೇನು, ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಎಲ್ಲ ಹೇಳ್ಬೇಕು ಅಷ್ಟೇ ತಾನೇ? ಸರಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದನ್ನೇ ಹೇಳಕ್ಕೆ ನನ್ನನ್ನು ಕರೆಸಿದ್ದು? ಹೌದು, ನಾನು ಅವ್ರ ಜೊತೆ ಬ್ಯುಸಿ ಇದ್ದಾಗ ಗೆಸ್ಟ್ನೆಲ್ಲ ಅಡ್ರೆಸ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನೀನು ಅವ್ರನ್ನ ನೋಡ್ಕೊ, ನಾನು ಸರಿಯಾದ ಸಮಯ ನೋಡಿಕೊಂಡು ಮೈನಾ ಅವ್ರ ಅಪ್ಪ ಅಮ್ಮಗೆ ನಮ್ಮ ಮದುವೆ ವಿಚಾರನ ತಿಳಿಸ್ತೀನಿ. ಓಕೆ. ಥ್ಯಾಂಕ್ ಯು ನರ್ತನ. ಏನ್ ನರ್ತನ, ನೀನೇನ್ ಏನ್ ಅನ್ಕೊಂಡಿದ್ದಾನ ಅವನು? ನೀನೇನ್ ಇವೆಂಟ್ ಮ್ಯಾನೇಜ್ ಮಾಡೋಳ? ಇಲ್ಲಿ ಬಂದಿರೋ ಗೆಸ್ಟ್ಗಳನ್ನೆಲ್ಲ ವಿಚಾರಿಸ್ಬೇಕಂತೆ. ಅವ್ನ್
ಆಮೇಲೆ ಸಮಯ ನೋಡಿ ಮಾತಾಡ್ತಾನಂತೆ. ಇದ್ ಯಾಕೋ ನಂಗೆ ಸರಿ ಅನ್ನಿಸ್ತಿಲ್ಲ ನರ್ತನ. ಇದಕ್ಕೆ ನಾನು ಹೇಳಿದ್ದು ಇಲ್ಲಿಗೆಲ್ಲ ಬರದ್ ಬೇಡ ಅಂತ. ನೋಡಿದ್ಯಾ ಅವ್ನ್ ಹೆಂಗ್ ನಿನ್ನ ಟ್ರೀಟ್ ಮಾಡ್ದ ಅಂತ. ಮಾಡ್ಲಿ ಅವನ್ ಏನ್ ಮಾಡ್ತಾನೋ ಮಾಡ್ಲಿ, ಆದ್ರೆ ಅದನ್ನ ತಡೆಯೋದು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಅಂದ್ರೆ ಪುಷ್ಪಕ್ನ ಹೇಗ್ ಸ್ಟಾಪ್ ಮಾಡ್ತೀಯಾ? ಇವಾಗ ಅವನಿರೋ ಸ್ಪೀಡ್ಗೆ ಅವನ್ನ ತಡೆಯಕ್ಕಾಗಲ್ಲ. ಸೊ ಅವನು ಆ ಮೈನಾ ಅವ್ರ ಅಪ್ಪ ಅಮ್ಮ ಹತ್ರ ಹೋಗಿ ಮಾತಾಡದೆ ಇರೋ ಹಾಗಂತೂ ತಡಿಬಹುದು. ಅದೇ ಏನ್ ಮಾಡ್ತೀಯಾ? ಅದೆಲ್ಲ ನಾನ್ ನೋಡ್ಕೋತೀನಿ. ನೋಡು, ನೀನ್ ಹೋಗಿ ಆ ಗೆಸ್ಟ್ಗಳನ್ನೆಲ್ಲ ವಿಚಾರಿಸ್ಕೋಬೇಕಂತೆ ವಿಚಾರಿಸ್ಕೋ. ನಾನಾ? ಹೌದು, ನೀನೇ. ನೀನನ್ನ ನನ್ ಜೊತೆ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಿರೋಳು ಅಂತ ಹೇಳಿ ತಾನೇ ಕರ್ಕೊಂಡ್ ಬಂದಿರೋದು. ಹೋಗು ಸುಮ್ನೆ ಹೋಗೆ. ಅದಕ್ಕೆ ತಾನೇ ನಾನು ಇಲ್ಲಿಗೆ ಬರಲ್ಲ ಅಂದಿದ್ದು. ನೀನ್ ನಂಬ್ಕೊಂಡ್ ಬಂದಿದ್ದಕ್ಕೆ ನನ್ನ ಸಪ್ಲೈಯರ್ ಮಾಡ್ಬಿಟ್ಟಿಯಲ್ಲ. ಅಯ್ಯಯ್ಯ ಛೇ ಛೇ ಛೇ, ಎಲ್ರು ಯಾಕೆ ಹಿಂಗ್ ಸುಮ್ನೆ ಕುತ್ಕೊಂಡಿದ್ದೀರಾ? ಇನ್ನೇ ಸ್ವಲ್ಪ ಹೊತ್ತಲ್ಲಿ ನಮ್ಮ ಮೈನ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆನಂದ್, ಅದ್ ಎಲ್ರಿಗೂ ಗೊತ್ತಿರೋ ವಿಷಯ, ಅದನ್ನೇನ್ ಇಷ್ಟು ಜೋರಾಗಿ ಹೇಳ್ತಿದ್ಯಾ? ಅಯ್ಯೋ, ನಾನ್ ಹೇಳಿದ ಹಂಗಲ್ಲ ಜಯಂತಿ. ಸುಮ್ನೆ ಕೂತಿರೋ ಬದಲು ಏನಾದ್ರೂ ಒಂದು ಪ್ರೋಗ್ರಾಮ್ ಮಾಡ್ತಾ ಇರ್ಬೋದಿತ್ತಲ್ವಾ? ನಾವೆಲ್ಲ ಫನ್ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳು. ಏ ಆನಂದ, ಯಾರ್ ಯಾಕ್ ಬೇಕು ಮಾರಾಯ? ನೀನು ಜಯಂತಿ ಇಬ್ರು ಓದಿರ್ಲ, ನೀವಿಬ್ರು ಸೇರಲ್ಲಿ ಹೋಗಿ ಮಸ್ತ್ ಡಾನ್ಸ್ ಮಾಡ್ತಿದ್ರ, ನಾವೆಲ್ಲರೂ ಕಣ್ತುಂಬ್ಕೋತೀವಿ. ಸುಮ್ನೆ ಇರು. ಏ ಯಾಕೆ ಚೂಡ್ತೀಯಾ? ಬಾಯಿಗೆ ಬಂದಾಗೆಲ್ಲ ಹೇಳ್ಬೇಡ. ಏ ನಾಯಿನ್ ಹೇಳ್ಬಾರ್ದು ಹೇಳಿ ಅಂತ ಹಿಂಗ್ ಮಾಡಕತ್ತಿ. ನೀನು ಆನಂದ ನೋಡ, ಆನಂದ್ ಎಷ್ಟ್ ಚಂದ ರೆಡಿ ಆಗಿ ಬಂದಾನ. ನೀನು ಆನಂದ ಡಾನ್ಸ್ ಮಾಡಿದ್ರ ಲಕ 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 ಲಕ. ಚಲ್ವಿ, ಮಾರುತಿ, ಚೋಟು ಬನ್ನಿ. ಏನ್ ಮೈನಾ? ಏನ್ ಗೊತ್ತಾ, ನೀವು 3 ಜನನು ಈಗ ಕುಣಿಬೇಕು. ಕುಣಿಸ್ತೀವಿ. ಯಾರ್ ಕೈಲಿ? ನನಗ್ ಬರಲ್ಲ ಕಣ್ರು. ಸಿಲ್ವರ್ ಜೂಬ್ಲಿ ಫಂಕ್ಷನ್ ಅಲ್ಲಿ ಕುಣ್ದೆ ತಾನೆ. ಗಣೇಶ ಹಬ್ಬಕ್ಕಂತೂ ಭರ್ಜರಿಯಾಗಿ ಕುಣ್ದೆ. ಇವತ್ತು ನಿನ್ ಬರ್ಡೇ, ಇನ್ನೇ ನೀನ್ ಕುಣಿದೆ ನಾವೆಲ್ಲ ಬಂದ್ ಕುಣಿದ್ವಾ? ಹೋಗಮ್ಮ, ಸ್ಟೆಪ್ ಹಾಕೋ. ನಿಜವಾಗ್ಲೂ ಬರಲ್ಲ ಕಣ್ರು. ನೀವು ಯಾಕೆ ಆಗಂಗಿಲ್ಲ ಅಂತೀನಿ ನಾನು. ಹೋಗಿ ಡಾನ್ಸ್ ಮಾಡೋಗ್ಲ. ನನ್ ಕೈಯಲ್ಲಿ. ಮೈನಾ ಅವರೇ, ಯಾಕಾಗಲ್ಲ? ಓ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಇದಾರಂತನಾ? ಮುಜುಗರನಾ? ಅಂಕಲ್, ಅಮ್ಮ, ನಿಮ್ಗೇನಾದ್ರೂ ಅಭ್ಯಂತರ ಇದೆಯಾ ಅವ್ರು ಹೋಗಿ ಡಾನ್ಸ್ ಆಡೋದ್ರಲ್ಲಿ? ಹಂಗೇನು ಇಲ್ಲಪ್ಪ ನಮ್ಗೆ. ಏ ಮೈನಾ, ಅಲ್ಲ ಕಣವ, ನಮ್ಮೂರ್ನ